ವೆಲ್ಕಮ್ ಟು ಸ್ಮಾರ್ಟ್ ಸಿ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾನು G71 ಸೈಕಲ್ನ ಯೂಸ್ ಮಾಡ್ಕೊಂಡು ID ಟರ್ನಿಂಗ್ ಬೋರ್ ಮಾಡೋದು ಹೆಂಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಡ್ರಾಯಿಂಗ್ ತೊಗೊಂಡಿದ್ದೀನಿ. ಡ್ರಾಯಿಂಗ್ ಸೈಜ್ ಲೆಂತ್ ಬಂದ್ಬಿಟ್ಟು ಡಯಾಮೀಟ್ರ್ ಬಂದ್ಬಿಟ್ಟು ನಮಗೆ ಈ ಸ್ಟೆಪ್ ಡೇ ತೊಗೊಂಡಿದ್ದೀನಿ. 50 ಡೇಗೆ ಮತ್ತು 30 ಡೇಗೆ ಒಂದು ಬೋರ್ ಮಾಡೋಣ. ಆಲ್ರೆಡಿ ಇಲ್ಲಿ ಈಗ ಡ್ರಿಲ್ ಆಗಿದೆ ಅನ್ಕೊಬೇಕು. ಈಗ ನಾನು 40 ಡೇಗೆ 50 ಡೇಗೆ ಮತ್ತು 30 ಡೇಗೆ ಒಂದು ಸ್ಟೆಪ್ ಬೋರ್ ಮಾಡ್ತಾಯಿದ್ದೀನಿ. G71 ಸೈಕಲ್ ನಾನು ಅಲ್ಲೇ ಟರ್ನಿಂಗ್ ಸೈಕಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇಮ್ ಅದೇನೇ, ಇನ್ನೇನು ಚೇಂಜಸ್ ಇರೋಲ್ಲ. ಆದರೆ ಒಂದೇ ಒಂದು ಪಾಯಿಂಟ್ ಚೇಂಜ್ ಇರುತ್ತೆ. ಅದನ್ನೇ ಈಗ ಬೋರ್ ಮಾಡಬೇಕಾದ್ರೆ ಅದನ್ನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಮೂಲಿ ಇದು G71 ಟರ್ನಿಂಗ್ ಸೈಕಲು. ಮಾಮೂಲಿ G71 ಯು ಬಂದ್ಬಿಟ್ಟು U 0.8 ಅದು ಡೆಪ್ತ್ ಆಫ್ ಕಟ್ಟು. ಆರ್ ಅನ್ನೋದು ರಿಟ್ರಾಕ್ಟ್ ವ್ಯಾಲ್ಯೂ. ಮತ್ತು G71 ಸೈಕಲ್ ಟರ್ನಿಂಗು ಸೈಕಲು. ಮತ್ತು ಇದು P10 Q20. ಇದು ಸ್ಟಾರ್ಟ್ ಆಫ್ ದ ಬ್ಲಾಕು, ಇದು ಎಂಡ್ ಆಫ್ ದ ಬ್ಲಾಕು. ಇದು ಸ್ಟಾರ್ಟ್ ಆಫ್ ದ ಕಟ್ಟು, ಇದು ಎಂಡ್ ಆಫ್ ದ ಕಟ್ಟು. ಇದು ಬಂದ್ಬಿಟ್ಟು U -0.5. ನಾವು ಟರ್ನಿಂಗ್ ಸೈಕಲಲ್ಲೆಲ್ಲ ಓಡಿ ಟರ್ನಿಂಗ್ ಮಾಡ್ಬೇಕಾದ್ರೆ ಮೈನಸ್ ಕೊಟ್ಟಿರಲ್ಲ, ಬರೀ 0.5 ಅಂತ ಕೊಟ್ಟಿರ್ತೀವಿ. ಇದು ಫಿನಿಶಿಂಗ್ ಸ್ಟಾಕ್ ಎಕ್ಸ್ ಮೂಮೆಂಟಲ್ಲಿ. ನಮಗೆ ಓಡಿ ಟರ್ನಿಂಗಲ್ಲಾದರೆ ಈ ಕಡೆ ಸ್ಟಾಕ್ ಬೇಕಾಗುತ್ತಲ್ವಾ. ನಾವು ID ಬೋರ್ ಮಾಡ್ತಿರೋದ್ರಿಂದ ನಮಗೆ X-0.5 ಅಂದರೆ ನಮಗೆ ಈ ಕಡೆ ಸ್ಟಾಕ್ ಇರಬೇಕು. -0.5 ಫಿನಿಶಿಂಗ್ ಸ್ಟಾಕು ಎಕ್ಸ್ ಸೈಡಲ್ಲಿ ಇದು XZ ಆದರೆ ಇದು X ಮೈನಸ್ಸು, Z ಮೈನಸ್ಸು, Z ಮೈನಸ್ಸು, Z ಪ್ಲಸ್ಸು, X ಮೈನಸ್ ತಾನೇ. ಮೈನಸ್ ಯಾವ ಕಡೆ? ಈ ಕಡೆ. ಫಿನಿಶಿಂಗ್ ಸ್ಟಾಕು ಇದೆ. XU -0.5 ಅಂದರೆ ಈ ಕಡೆ ನಮಗೆ ಫಿನಿಶಿಂಗು ಸ್ಟಾಕು 1.5 ಉಳಿಸು ಅಂತ ಈ ಮಿಷಿನ್ಗೆ ಹೇಳೋದಕ್ಕೋಸ್ಕರ -0.5 ಸ್ಟಾಕ್ ಇರಬೇಕು ಅಂತ ಕೊಡೋದಕ್ಕೋಸ್ಕರ U ಮೈನಸಲ್ಲಿ ಕೊಡ್ತೀವಿ. ಮಾಮೂಲಿ ಟರ್ನಿಂಗ್ ಆದರೆ U ಮೈನಸಲ್ಲ, ಪ್ಲಸ್ಸು. ಪ್ಲಸ್ ಮೂಮೆಂಟ್ ಅಲ್ವಾ, ಇಲ್ಲಿ ಮೈನಸ್ ಕೊಡಲ್ಲ, ಅದಕ್ಕೆ U 0.5 ಅಂತ ಕೊಡ್ತೀವಿ. ಅಷ್ಟೇ ಡಿಫ್ರೆನ್ಸು. ID ಟರ್ನಿಂಗಿಗೂ ಟರ್ನಿಂಗಿಗೂ ಇದೊಂದು ಚೇಂಜಸ್ ಇರುತ್ತೆ ಅಷ್ಟೇ, ಮೈನಸ್ ಫಿನಿಶಿಂಗ್ ಸ್ಟಾಕು. W 0.5. Z ಮೂಮೆಂಟಲ್ಲಿ ಈ ಕಡೆ ಫಿನಿಶಿಂಗ್ ಸ್ಟಾಕು. 0.5 ಫಿನಿಶಿಂಗ್ ಸ್ಟಾಕ್ ಇರಲಿ. ಫಿನಿಶಿಂಗ್ ಸ್ಟಾಕ್ ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಬೋರ್ ಮಾಡಿ ಅಂತ ಮಿಷಿನ್ಗೆ ಹೇಳೋದಷ್ಟೇ. ಇದು ಅಷ್ಟೇ, ಎಕ್ಸ್ ಮೂಮೆಂಟಲ್ಲಿ 0.5 ಫಿನಿಶಿಂಗ್ ಸ್ಟಾಕ್ ಬಿಟ್ಟು ಮಿಕ್ಕಿದೆಲ್ಲ ಬೋರ್ ಮಾಡಿ ಅಂತ ಮಿಷಿನ್ಗೆ ಕೊಡೋದಕ್ಕೆ. ಇದು ಫೀಡ್ ಬಂದ್ಬಿಟ್ಟು ಗೊತ್ತು ನಿಮಗೆ 0.2. ಇನ್ನೊಂದು ಸಲ ನೋಡಿ, ಇದು ಡೆಪ್ತ್ ಆಫ್ ಕಟ್ಟು ಅಂದರೆ ಹಿಂಗೆ ಡೆಪ್ತ್ ಆಫ್ ತೆಗಿಯುತ್ತಲ್ಲ. ಡೆಪ್ತ್ ಆಫ್ ಕಟ್ಟು. ಇದು ರಿಟ್ರಾಕ್ಟ್ ವ್ಯಾಲ್ಯೂ ಅಂದರೆ ಒಂದು ಪಾಸ್ ಬಂದು ಹಿಂಗೆ ರಿಟ್ರಾಕ್ಟ್ ಬರುತ್ತಲ್ಲ. ಅದೇ ರಿಟ್ರಾಕ್ಟ್ ವ್ಯಾಲ್ಯೂ R 0.5. 0.8 mm ಟರ್ನ್ ಮಾಡಿ ಬೋರ್ ಮಾಡಿ ಮತ್ತೆ 0.5 ವಾಪಸ್ ಬರೋದು, ಮತ್ತೆ ಹಿಂಗೆ ಹೋಗಿ ವಾಪಸ್ಸು, ಮತ್ತೆ 0.8 ಹಿಂಗೆ ಟರ್ನ್ ಮಾಡಿ ಮತ್ತೆ ವಾಪಸ್ಸು ರಿಟ್ರಾಕ್ಟು 0.5 ವಾಪಸ್ ಬರೋದು, ಮತ್ತೆ ಹಿಂಗೆ ವಾಪಸ್ ಬರೋದು, ಮತ್ತೆ 0.8 ಡೆಪ್ತ್ ಕೊಟ್ಟು. ಆ ಥರ ವರ್ಕ್ ಆಗುತ್ತೆ. ಮಾಮೂಲಿ ನಾನು G71 ಟರ್ನಿಂಗ್ ಸೈಕಲ್ ಎಲ್ಲ ನೋಡಿ ಆ ವಿಡಿಯೋಗಳಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದಷ್ಟು ಅದೇ ಥರನೇ, ಆದರೆ ನಮಗೆ ಎಕ್ಸ್ ಮೂಮೆಂಟು ಐಡಿಲಿ ಫಿನಿಶಿಂಗ್ ಸ್ಟಾಕ್ ಉಳಿಸ್ಬೇಕು ಅನ್ನೋದಕ್ಕೆ XU -0.5 ಅಂತ ಕೊಡ್ತೀವಿ. W 0.05 ಅಂದರೆ Z ಮೂಮೆಂಟಲ್ಲಿ ಫಿನಿಶಿಂಗ್ ಸ್ಟಾಕ್. ಇಷ್ಟೇ ಡಿಫ್ರೆನ್ಸು. ನಾನು ಇದಕ್ಕೆ ಕೋಆರ್ಡಿನೇಟ್ ನಂಬರ್ನೂ ಕೊಟ್ಟಿದ್ದೀನಿ. ಇದು ಫಸ್ಟ್ ಕೋಆರ್ಡಿನೇಟ್ ನಂಬರು, ಸೆಕೆಂಡ್ ಕೋಆರ್ಡಿನೇಟ್ ನಂಬರು, 3 ಕೋಆರ್ಡಿನೇಟ್ ನಂಬರು, 4 4th ಕೋಆರ್ಡಿನೇಟ್ ನಂಬರ್. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದೀನಿ, Z ವ್ಯಾಲ್ಯೂ ಕೊಟ್ಟಿದ್ದೀನಿ. ನಮಗೆ 50 ಡೇಯ ಎಕ್ಸು. Z 0.0. ಇಲ್ಲಿ ಫಸ್ಟ್ ಲೈನು, ಸೆಕೆಂಡ್ ಲೈನು X50ಲೇ ಇರುತ್ತೆ, Z -15. ಈ ಲೆಂತ್ 15, ಸೆಕೆಂಡ್ ಲೆಂತ್ ಪಾಯಿಂಟ್ ಇದಲ್ವ ಕೋಆರ್ಡಿನೇಟ್ ನಂಬರು. Z ಲೆಂತು 15 ಮೈನಸ್ಸು. ಮತ್ತು ಮೂರನೇ ಕೋಆರ್ಡಿನೇಟ್ ನಂಬರು X30. ಇದು ಡಯಾಮೀಟ್ರ್ 30 ಅಲ್ಲ. ಮತ್ತು Z
15 ಮೈನಸ್, ಸೊ ಅಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟು 4ನೇದು x30 ಇರುತ್ತೆ, ಮೈನಸ್ 15 + 25 40 ಆಗುತ್ತೆ. ಸೊ ಆ ಲೆಂತ್ ಇದು. ಸೊ ಈ ಥರ ಬರ್ಕೊಂಡ್ರೆ ನಾವು ಟರ್ನಿಂಗ್ ಸೈಕಲ್ನ ಬೋರಿಂಗ್ ಸೈಕಲ್ನ ಈಸಿಯಾಗಿ ಬರಿಬೋದು. ನಾನೀಗ ಬರಿತೀನಿ O16. ಸೊ 51 ಪ್ರೋಗ್ರಾಮ್ ನಂಬರ್ನ ಅಂತ O51 ಅಂತ ಪ್ರೋಗ್ರಾಮ್ ನಂಬರ್ ಕೊಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟು G_N1 ಸೀಕ್ವೆನ್ಸ್ ನಂಬರು, ಮತ್ತು ನೆಕ್ಸ್ಟ್ ಲೈನು G28 U0.0 W0.0 ಎಂಡ ಬ್ಲಾಕು. ನೆಕ್ಸ್ಟ್ ಲೈನು T0303 ಟೂಲ್ ನಂಬರು. ನೆಕ್ಸ್ಟ್ G97 S ಸ್ಪಿಂಡಲ್ ಸ್ಪೀಡು 1200 M03 ಕ್ಲಾಕ್ ವೈಸ್ ಡೈರೆಕ್ಷನು ಸ್ಪಿಂಡಲ್ ರೊಟೇಷನು, ಮತ್ತು G0X. ಸೊ 30 ನಮಗೆ 30 ಇದೆ. ಸೊ ಇಲ್ಲಿ 30 ಮಾಡಬೇಕು. ಸೊ 30 ನಮಗೆ ಒಂದು ಫಿನಿಶಿಂಗ್ ಬೋರು ಒಂದು 25 ಆಗಿದೆ ಅಂದ್ಕೊಳ್ಳೋಣ. ಸೊ 25ಇಂದ ಕೊಡ್ತಿದ್ದೀನಿ ನಾನು. ಸೊ 25 ಡ್ರಿಲ್ ಹಾಕಿದ್ದೀನಿ. ಸೊ ಈಗ ಇಲ್ಲಿ 30 ಬೋರ್ ಮಾಡಬೇಕು, ಇಲ್ಲಿ 50 ಬೋರ್ ಮಾಡಬೇಕು ಅಂದ್ಕೊಳ್ಳೋಣ. ಸೊ 25 ಡ್ರಿಲ್ ಹಾಕಿದ್ದೀನಿ ಅಂದ್ಕೊಳ್ಳೋಣ. 25.0 Z 20.0 M08 ಕೂಲೆಂಟ್ ಆನ್ ಆಯಿತು. ಮತ್ತು ಇನ್ನೊಂದು ಲೈನು G0 Z 2.0. ಸೊ ಇದು ಕಾಮನ್ ಎಲ್ಲ ಪ್ರೋಗ್ರಾಮಲ್ಲೂ ನಾನು ಬರಿತಾನೆ ಇದ್ದೀನಿ. ಸೊ ಇಷ್ಟು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಸೊ ಇದನ್ನು ಕಾಮನ್ನು. ಸೊ ಟೂಲು ಸೆಲೆಕ್ಟ್ ಮಾಡೋದು, ಕೂಲೆಂಟ್ ಆನ್ ಆಗೋದು, ಸೊ ಸ್ಪಿಂಡ್ಲ್ ಹತ್ರಕ್ಕೆ ಬರೋದು, ಸ್ಪಿಂಡ್ಲ್ ತಿರುಗೋದು. ಸೊ ಅದಕ್ಕೆ ಇದು ಲೈನು. ಈಗ ಸೈಕಲ್ ಪ್ರೋಗ್ರಾಮ್ ಶುರು ಮಾಡೋಣ. G71 U0.5 ನಾನು ಡೆಪ್ತ್ ಆಫ್ ಕೊಟ್ಟು 0.5 ಕೊಡ್ತಾಯಿದ್ದೀನಿ. ಸೊ 0.5 ಕೊಟ್ಟರೆ 1 mm ತೊಗೊಳುತ್ತೆ. ಅದು 1 mm ಪರ್ ಸೈಡ್ 0.5 ಕಟ್ ತೆಗೆದ್ರೆ ಈ ಸೈಡು 0.5 ಕಟ್ ತೆಗೀತಲ್ಲ. ಸೊ 1 mm ಆಗುತ್ತೆ. ಸೊ 0.5 ಡೆಪ್ತ್ ಆಫ್ ಕಟ್ಟು. ಆರ್ ಬಂದ್ಬಿಟ್ಟು 0.5 ಕೊಡ್ತೇನೆ ರಿಟ್ರ್ಯಾಕ್ಟ್ ವ್ಯಾಲ್ಯೂ. ಸೊ ರಿಟ್ರ್ಯಾಕ್ಟ್ ವ್ಯಾಲ್ಯೂ ಅಂದರೆ ಹಿಂಗೆ ಒಂದು ಪಾಸ್ ಹಿಂಗೆ ಬಂದು ವಾಪಸ್ ಬರುತ್ತಲ್ಲ ಕೆಳಗಡೆ ರಿಟ್ರ್ಯಾಕ್ಟ್, ಅದು ರಿಟ್ರ್ಯಾಕ್ಟ್ ವ್ಯಾಲ್ಯೂ. ನೆಕ್ಸ್ಟ್ ಲೈನ್ ಬರೀತೀನಿ G71 P10 Q20. ಸೊ ಇದು ಸೀಕ್ವೆನ್ಸ್. ಸೊ ಸ್ಟಾರ್ಟ್ ಆಫ್ ದ ಕಟ್ಟು, ಎಂಡ್ ಆಫ್ ದ ಕಟ್ಟು. ಇದು ಪಿ ವ್ಯಾಲ್ಯೂ ನಿಮ್ಗೆ ಇಷ್ಟ ಬಂದಷ್ಟು ಕೊಡ್ಬೋದು. P20 P13 ಆದರೂ ಕೊಡ್ಬೋದು, P100 Q200 ಆದರೂ ಕೊಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ಲೈನ್ ಕೊಡ್ಬೋದು. ನಾನು P10 Q20 ಅಂತ ಕೊಟ್ಟಿದ್ದೀನಿ. U-0.5. ಸೊ ಫಿನಿಶಿಂಗ್ ಸ್ಟಾಕು ನಮಗೆ ಎಕ್ಸ್ ಮೂಮೆಂಟಲ್ಲಿ ಫಿನಿಶಿಂಗ್ ಸ್ಟಾಕು 0.5 ಸ್ಟಾಕ್ ಬಿಟ್ಟು ಅಂತ ಫಿನಿಶಿಂಗ್ ಸ್ಟಾಕು. W0.2. ಸೊ ಪಾಯಿಂಟು Z ಮೂಮೆಂಟಲ್ಲಿ ಪಾಯಿಂಟು ಫಿನಿಶಿಂಗ್ ಸ್ಟಾಕು ಬಿಟ್ಟು ಕೊಡಿ ಅಂತ. ಮತ್ತು ಫೀಡ್ ರೇಟು 0.2. ಸೊ ಇಷ್ಟೇ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾಗಿರೋದು. ಸೊ 1 ಪಾಯಿಂಟು ಇದೆಲ್ಲ ಕಾಮನಾಗಿರುತ್ತೆ. ನಾವು ಓಡಿ ಟರ್ನಿಂಗ್ ಸೈಕಲ್ನ ಪ್ರಾಕ್ಟೀಸ್ ಮಾಡಿದರೆ ಇದೆಲ್ಲ ಕಾಮನಾಗಿರುತ್ತೆ. ಸೊ G71 ಟರ್ನಿಂಗ್ ಸೈಕಲು, ಡೆಪ್ತ್ ಆಫ್ ಕಟ್ಟು, ರಿಟ್ರ್ಯಾಕ್ಟ್ ವ್ಯಾಲ್ಯೂ, ಮತ್ತು ಸ್ಟಾರ್ಟ್ ಆಫ್ ದ ಬ್ಲಾಕು, ಎಂಡ್ ಆಫ್ ದ ಬ್ಲಾಕು, ಅಥವಾ ಸ್ಟಾರ್ಟ್ ಆಫ್ ದ ಕಟ್ಟು, ಎಂಡ್ ಆಫ್ ದ ಕಟ್ಟು. ಸೊ U-0.5 ಅಂದರೆ ಇದೊಂದು ಅರ್ಥ ಮಾಡ್ಕೊಬೇಕು. ಫಿನಿಶಿಂಗ್ ಸ್ಟಾಕು ಎಕ್ಸ್ ಮೂಮೆಂಟಲ್ಲಿ ಮೈನಸಲ್ಲಿ ವ್ಯಾಲ್ಯೂ ಕೊಡಬೇಕು ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಇದು W0.2 ಅಂದರೆ Z ಮೂಮೆಂಟಲ್ಲಿ ಫಿನಿಶಿಂಗ್ ಸ್ಟಾಕು, ಫೀಡ್ ರೇಟು 0.2. ಸೊ ಎರಡೇ ಲೈನ್ ಇಂಪಾರ್ಟೆಂಟು. ಸೊ ಅದರಲ್ಲೂ G71 ಟರ್ನಿಂಗ್ ಸೈಕಲ್ನ ಪ್ರಾಕ್ಟೀಸ್ ಮಾಡಿರೋರಿಗೆ ಬರೀ ಇದೊಂದೇ ಇಂಪಾರ್ಟೆಂಟು. ಸೊ ಎಕ್ಸು ಪ್ಲಸ್ಸು ಮೈನಸ್ಸು ಇದೊಂದೇ ಇಂಪಾರ್ಟೆಂಟು. ಸೊ ಇಷ್ಟೇ ಪ್ರೋಗ್ರಾಮು. ಈಗ ಈ ಪ್ರೋಗ್ರಾಮ್ನ ಈ ಪಾಯಿಂಟ್ಸ್ ನಂಬರ್ ಬರೆಯೋದಷ್ಟೇ. ಸೊ ನೆಕ್ಸ್ಟ್ ಲೈನೇ ಬರೆಯೋದು ಇದು ಬೋರಿಂಗ್ ಸೈಕಲ್ಲು. ಸೊ N10. ಸೊ N10 ಅಂದರೆ ಇದೇ P10 N10 ಅಂತ ಬರಿತಾ ಇರೋದು. ಸೊ G01
G01 ಎಕ್ಸ್ ನಮಗೆ ಎಷ್ಟು ಸ್ಟಾರ್ಟ್ ಆಫ್ ದ ಬ್ಲಾಕ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಿಗೆ ಎಂಡ್ ಮಾಡಬೇಕು ಅಂತ. ಸೊ ಒಂದೇ ನಂಬರು. ಸೊ ಇಲ್ಲಿ ನಾನು 1 2 3 4. ಸೊ 1 2 3 4 ಅಲ್ಲ, 1 2 3 4. ಸೊ ಎಕ್ಸ್ ಎಷ್ಟಿದೆ 50.0 ಇದೆ, ಎಕ್ಸ್ 50. ಝಡ್ ಎಷ್ಟಿದೆ, ಸೊ ಝಡ್ಡು ಎಕ್ಸ್ 50.0 ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ನೆಕ್ಸ್ಟು ಲೈನು G01 ಝಡ್ಡು ಮೈನಸ್ ಎಕ್ಸ್ ಅಷ್ಟೇ ಇದೆ 15, ಝಡ್ಡು -15. ಸೊ ಇಲ್ಲಿ ಬರಬೇಕು 15.0 -15.0. ಮೂರನೇ ಲೈನು ಸೊ G01 ಕೊಟ್ಟರು ನಡೀತೆ, ಇಲ್ಲ ಒಂದು ಸಲ ಕೊಟ್ಟರೆ ಸಾಕು ನಡೀತೆ. G01 ಅಂತ ಎಲ್ಲ ಲೈನ್ಗೂ ಕೊಡೋಂಗೇನಿಲ್ಲ, ಒಂದು ಕಡೆ ಕೊಟ್ಟರೆ ಸಾಕು. ಸೊ -15 ಆಯಿತಾ. ಮೂರನೇ ಲೈನಲ್ಲಿ ಎಷ್ಟಿದೆ, ಮೂರನೇ ಲೈನಲ್ಲಿ ಎಕ್ಸು 30ಗೆ ಬರಬೇಕು. ಸೊ ಇಲ್ಲಿ ಬರಬೇಕು, ಝಡ್ ಅಷ್ಟೇ ಇರುತ್ತೆ, ಎಕ್ಸು 30.0. ಝಡ್ ಅಷ್ಟೇ ಇದೆ, -15 ಇದೆ ಆಲ್ರೆಡಿ, ಇಲ್ಲೇ ಇದೆಯಲ್ಲ. ಸೊ ಅದೇ ನಡೆಯುತ್ತೆ 15. ಮತ್ತು 4 ಲೈನ್ ಬಂದ್ಬಿಟ್ಟು ಎಕ್ಸ್ 30 ಇರುತ್ತೆ, G01 ಎಕ್ಸ್ 30 ಇರುತ್ತೆ, ಝಡ್ಡು -40.0. ಸೊ ಇಷ್ಟೇ ಪ್ರೋಗ್ರಾಮು. ಸೊ ಸಿಂಪಲಾಗಿ ಈಸಿ ಅರ್ಥ ಮಾಡ್ಕೊಬೇಕಷ್ಟೆ. ಸೊ ಆಯಿತು, ಇದು ಇದರ ಅರ್ಥ. ಸೈಕಲು ಹಿಂಗೆ ಈ ಥರ ಸೈಕಲ್ ಹಿಂಗೆ ಟರ್ನ್ ಆಗಿ ವಾಪಸ್ ಬಂದು ಮತ್ತೆ ಪಾಯಿಂಟ್ ಇಲ್ಲಿ ನಾವು ಡೆಪ್ತ್ ಆಫ್ ಕಟ್ ಎಷ್ಟು ಕೊಟ್ಟಿದ್ದೀವಿ 0.5 ಕೊಟ್ಟಿದ್ದೀವಲ್ಲ. ಸೊ 0.5 ಹೋಗಿ ಹಿಂಗೆ ಬೋರ್ ಮಾಡಿ ಮತ್ತೆ ರಿಟ್ರ್ಯಾಕ್ಟ್ 0.5 ಕೊಟ್ಟಿದ್ದೀವಲ್ವ ರಿಟ್ರ್ಯಾಕ್ಟು. ಸೊ 0.5 ವಾಪಸ್ ಬಂದು ಮತ್ತೆ ಹಿಂಗೆ ವಾಪಸ್ ಬಂದು ಮತ್ತೆ 0.5 ಡೆಪ್ತ್ ಆಫ್ ತೊಗೊಂಡು ಮತ್ತೆ ಹಿಂಗೆ ಟರ್ನ್ ಮಾಡಿ ಮತ್ತೆ ರಿಟ್ರ್ಯಾಕ್ಟ್ ಬಂದು ಮತ್ತೆ ವಾಪಸ್ ಬಂದು ಮತ್ತೆ 0.5 ಡೆಪ್ತ್ ಆಫ್ ತೊಗೊಂಡು ಮತ್ತೆ 0.5 ರಿಟ್ರ್ಯಾಕ್ಟ್ ಬಂದು ಮತ್ತೆ 0.5 ಡೆಪ್ತ್ ಆಫ್ ತೊಗೊಂಡು. ಸೊ ಈ ಥರ ಟರ್ನ್ ಆಗೋದಷ್ಟೇ. ಸೊ ಇದೇ ಸೈಕಲ್ ನಾನು ಇಷ್ಟೇ ಬರೆದಿರೋದು. ಸೊ ಇದೇ ಪಾಯಿಂಟ್ಸು. ಸೊ X50 Z ಮೈನಸ್ X30 Z40 ಮೈನಸ್. ಸೊ ಇಷ್ಟೇ ಈಸಿಯಾಗಿ ಅರ್ಥ ಮಾಡ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ಲೈನು ಸೊ N20 ಯಾವುದಪ್ಪ ಇದು ಅಂದರೆ N10, ಇದು N20 N10. ಸೊ N20 ಅಂದರೆ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಸೈಕಲ್ಲು. ನಾವು ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇರೋದು, ಇದನ್ನೇ P10 ಸ್ಟಾರ್ಟು Q20 ಎಂಡ್ ಅಲ್ವಾ. ಸೊ P10 ಅನ್ನೋದನ್ನೇ N10 ತೊಗೊಂಡಿರೋದು, N20 ಅಂದರೆ Q20. ಸೊ ಇಷ್ಟೇ N20 ಎಕ್ಸು. ಸೊ ಎಷ್ಟು ಎಕ್ಸು ಇಲ್ಲಿಗಿದೆಯಲ್ಲ, ಸೊ 30 ಇದೆಯಲ್ಲ. ಸೊ 30ನ ನಾವು ಇನ್ನೂ ಒಂದೆರಡು 28 X 28.0 ಕೊಟ್ಟರೆ ಇದಾರ ಆಗಿ ಮತ್ತೆ ಇಲ್ಲಿಗೆ ಒಂದು ವಾಪಸ್ ಬಂದು ನಿಂತಿರುತ್ತೆ. ಮತ್ತು ನೆಕ್ಸ್ಟ್ ಲೈನು G0 Z 20.0 M09. ಸೊ ಸ್ಪಿಂಡಲ್ ಕೂಲೆಂಟ್ ಆಫ್ ಆಯಿತು. ಮತ್ತು G28 U 0.0 W 0.0 ಹೋಮ್ ಪೊಸಿಷನ್ಗೆ ಹೋಯ್ತು ಟೂಲು. ಮತ್ತು ಸೊ ಹೋಮ್ ಪೊಸಿಷನ್ಗೆ ಹೋಗಿ M05 ಇಲ್ಲೇ ಕೊಡ್ಬೋದು. ಸ್ಪಿಂಡಲ್ ಸ್ಟಾಪ್ ಆಯಿತು. M01 ಆಪ್ಷನಲ್ ಸ್ಟಾಪು. ಸೊ ನೆಕ್ಸ್ಟ್ ಟೂಲ್ ಯಾವ್ದು ಬೇಕೋ, ನೆಕ್ಸ್ಟ್ ಯಾವ್ದು ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮ್ನ ನೆಕ್ಸ್ಟ್ ಲೈನಿಗೆ ಬರ್ಕೊಳ್ಬೋದು. ಸೊ G71 ಬೋರ್ ಸೈಕಲ್ ಸೇಮ್ ಓಡಿ ಟರ್ನಿಂಗ್ ಹೆಂಗಿದೆಯೋ ಅದೇ ಥರನೇ. ಸೊ ಇನ್ನೇನು ಚೇಂಜಸ್ ಇಲ್ಲ, ಫಿನಿಶಿಂಗ್ ಸ್ಟಾಕ್ ಕೊಡೋದು ಅಷ್ಟೇ. ಎಕ್ಸು ಎಲ್ಲಿಂದ ಕೊಡೋದು. ಸೊ ಟರ್ನ್ ಮಾಡೋದಕ್ಕೆ ಈ ಪಾಯಿಂಟ್ಸ್ ಒಂದು, ಸೊ ಇದು ಪಾಯಿಂಟ್ಸ್ ಎಲ್ಲ ಟರ್ನಿಂಗ್ ಟೂಲಲ್ಲೇ ಇರುತ್ತೆ. ಸೊ ಇದೊಂದು ಇಂಪಾರ್ಟೆಂಟಾಗಿ ನೋಡ್ಕೊಂಡ್ರೆ ಅಷ್ಟೇ G71 ಟರ್ನಿಂಗ್ ಸೈಕಲು. ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ G72 ಬೋರ್ ಮಾಡೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಿ. ಹಾಗೆ ನಾನು G01 ಯೂಸ್ ಮಾಡ್ಕೊಂಡು ಬೇರೆ ಒಂದು ಬೋರ್ ಯಾವ ಥರ ಮಾಡೋದು ಅಂತಲೂ ಮಾಡಿದ್ದೀನಿ. ಸೊ ಆ ವಿಡಿಯೋನೂ ನೋಡಿ. ನಿಮ್ಗೆ ಯಾವ ಈಸಿ ಆಗುತ್ತೋ ಆ ಈಸಿ ಮೆಥಡಲ್ಲಿ ನೀವು ಪ್ರೋಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.